ಇವ ಏನ್ ಮಾಡ್ತಾ ನೋಡುವ ಅಂತ. ಅದಲ್ಲದೇ ಇದ್ರೆ ಇಷ್ಟು ಬೇಗ ತಂಗಿ ಮದುವೆ ಬೇಕಿತ್ತ? ಆದ್ರೂ ಅಲ್ಲಿದ್ರು ಮದುವೆ ಮಾಡಂತ ಹೇಳಿದ್ದಾನಂತದ್ದು ಪತ್ರದಲ್ಲಿ ಬರ್ತದಿಷ್ಟೇ. ನಿಮ್ಮ ಮದುವೆನೇ ಆಗ್ಲಿಲ್ಲ ಇನ್ನು? ಅದೇ ಪ್ರಾಯ ಬಂದು ತುಳುಕ್ತಾ ಉಂಟು. ಬಂದ ಬಳಿಕ ಇವನ ಗುಣಶೀಲ ವಿಕ್ರಮ ನೀನು ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ. ಸ್ವಾಮಿ ಹುಡುಗ ಅಡ್ಡಿಲ್ಲ, ಅದು ನನ್ನಷ್ಟು ಚಂದಿಲ್ಲ, ಆದ್ರೂ ಅಡ್ಡಿಲ್ಲ. ನಮ್ಮ ತಂಗಿ ಸಾಕು, ಹಾಗೆ ತಲೆ ಮಾಡುದಲ್ಲ. ಈಗ ಮದುವೆ ಜವಾಬ್ದಾರಿ ತಗೊಳ್ಬಹುದು, ಮಾಡ್ಲಿಕ್ಕಾಗ್ತದ? ಮದುವೆ ಮಾಡ್ಲಿಕ್ಕೆ ಜನ ಬೇಕಲ್ಲ. ಹೋಯ್ ಬಾಬಾತ್ರ ಒಂದು ಉಪಯೋಗ ಮಾಡ್ತಾ ಎಂತ ಹೆಚ್ಚು ಸುಧಾರಿಸ್ಕೊಳ್ಳೋ ಮದುವೆ ಮಾಡ್ಕೊಳ್ಳಿ. ಇಲ್ಲಪ್ಪ ಒಂದು ಮಾಡಿ ನಮಗೆ ಬ್ರಾಹ್ಮಣರಾಗಿ ಗೊತ್ತಿಲ್ಲಲ್ಲ. ಈಗ ನೀವು ಮದುವೆ ಮಾಡಿದ್ರೆ ತಲೆ ಯಾರು ಬೇಕಲ್ಲ. ಹಾಗಿದ್ರೆ ನಮಗಿದ್ದಾರೆ ಕುಲಪುರೋಹಿತರು, ಅವ್ರನ್ನೇ ಕರೆಯುವ. ಯಾರಲ್ಲಿ ಬ್ರಾಹ್ಮಣ ಹೇಳಿ. ಎಂತ ನಾನು ನಿಮ್ಮನ್ನ ಬೆನ್ನೋಡ್ತಾ ಇದ್ದೇನೆ, ಎಂತ ಮಾಡಿದ್ರ? ಬೆನ್ನೋಡ್ತಾ ಇದ್ದೇನೆ, ಎಂತ ಮಾಡಿದ್ರ? ನೀನ್ ಎಂತ ಮಾಡ್ಲಿಕ್ಕೆ ಮುಂದೆ ಅವತ್ತೋಳು ದೀರ್ಘದಂಡ ಪ್ರಣಾಮ ಪುಣ್ಯಾತ್ಮ ನಿತ್ತಲ್ಲೇ ಮಾಡುದ. ಓ ನಿಮ್ಗೆ ಭಯ ಎಲ್ಲಿ ಕಾಲು ಬಿಡಿಸ್ತೆ ಅಂತ? ಅಲ್ಲ ಅದೇ ಲೆಕ್ಕಾಚಾರದಲ್ಲೇ ಇದ್ದೆ ಅಂತ. ಇಲ್ಲಿ ಅವಸರದಲ್ಲಿ ಕರೆದ ಕಾರಣ ಏನಂತ ಗೊತ್ತಾಗಲಿಲ್ಲ. ಗಡ್ಬಡಿಯಲ್ಲಿ ಓಡೋಡು ಬಂದೆ. ವಿಷಯ ಗೊತ್ತಾಗಲಿಲ್ವಾ? ಹೇಳಿದ್ರಲ್ವಾ ಗೊತ್ತಾಗ. ನಿಮ್ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಸ್ವಲ್ಪ ಸುಮ್ನಿರ. ಎಲ್ಲರೂ ಹೇಳ್ತಾರೆ, ನೀನು ಹೇಳ್ತೀಯ. ಎಂತ ವಿಷಯ? ಸ್ವಲ್ಪ ಆಲೋಚನೆ ಮಾಡು. ಇಷ್ಟು ಸಣ್ಣ ಮುಖದಲ್ಲಿ ಮದುವೆ ಮಾಡ್ಲಿಕ್ಕೆ ಆಗ್ತದ? ನೆಂಟರಿಷ್ಟೆಲ್ಲ ಬರ್ತಾರೆ, ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಚಪ್ರ ಅಂತ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಸ್ಥಳ ಉಂಟಾ? ಅಲ್ಲ. ಈ ಮದುವೆ ಮಂಟಪದ ಗಂಬ ಹೋಗಿಬೇಕು. ಎಲ್ಲಿ ಹೋಗಿದ್ದು ಮೇಲೆ? ಬೇಡ. ಅಡುಗೆ ಮನೆ ಮಾಡಬೇಕು. ಅಡುಗೆ ಮನೆ ಮಾಡ್ಬೇಕು ಅಂದ್ರೆ ತೋಡೆಲ್ಲ ತೆಗಿಬೇಕಾಯ್ತು ಅನ್ನ ಚರಿಗೆ ಇಡ್ಲಿಕ್ಕೆ. ಅಂದ್ರೆ ನೀವೇ ಕಚೇರಿಯಲ್ಲಿ ಮುಗಿನ ಒಳ್ಳೆ ಕಟ್ಟಿಗೆ ತುರ್ಕೋದು, ಬಾಯಿ ಮೇಲೆ ಚರಿಗೆ ಇಡುದ. ಅದೇ ಹೌದು ಅಂತ ಕೈ ತೊಳಿಲಿಕ್ಕೆ ವ್ಯವಸ್ಥೆ ಮಾಡುದು. ಅದು ನಂಗೆ ಗೊತ್ತಿಲ್ಲ, ನೀವೇ ವ್ಯವಸ್ಥೆ ಮಾಡುವ. ನಾನು ಹೇಳ್ದಲ್ಲ ಮಾರ್ರೆ. ಮತ್ತೆ ನಿಮ್ಮ ಮುಖೇನ ನೇತೃತ್ವ ಅದು ಇದೆಯಾ? ಅದು ಅಲ್ಲಿ ಅಂತ ಹೇಳಿದ್ದು. ಮದುವೆ 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 ಅಲ್ಲ, ಯಾರಿಗೆ ಮದುವೆ? ವಿಷಯ ಗೊತ್ತಾಗಿಲ್ವಾ? ನೀ ಹೇಳಿದ್ರಲ್ವಾ ಅಪ್ಪ ಒಂದು ಹೋದ್ರಲ್ಲ. ದೇವ್ರೆ, ನಿನಗಿಂತೂ ನಿನ್ನ ಅಪ್ಪನೇ ಅಡ್ಡಿಲ್ಲ ಆಗಿತ್ತು ಮರ. ಯಾವ ಬರ್ತದಲ್ಲೇನು? ಅಲ್ಲ ಬಂದಾಗಾದ್ರೆ ಎರಡು ಕಾವಳ ತರ ಕೊಡ್ತಿದ್ದ. ಎಂತ ಈಗ ನೀವ್ ಹೇಳುದು ಎಂತದೀಗ? ಹೋದ್ರಲ್ಲ ಹಂಗೆಲ್ಲ. ಅಂದ್ರೆ ಏಲೋಕೆ ಯಾತ್ರೆ ಮುಗಿಸಿದ್ರು ಅಂತಲ್ಲ? ಅದಲ್ವಾ? ಅದಲ್ಲ. ಮತ್ತೆ ಅಪ್ಪಯ್ಯ ಇಲ್ಲಿಂದ ಚಂದನಾವತಿಗೆ ಹೋದ್ರಲ್ಲ, ಅಲ್ಲಿಂದ ಲೇಖನವನ್ನು ಬರೆದಿದ್ದಾರೆ. ಏನು ಗೊತ್ತಾ? ಎಂತ ಆಯ್ತು ಈಗ? ಅಪ್ಪ ಪುತ್ರ ಅಪ್ಪಯ್ಯ ಬರೆದದ್ದು. ಅಲ್ಲ ನಂಗೆ ಅರ್ಥ ಆಗ್ಲಿಲ್ಲ. ಓದಿ ನಂಗೆ ಅರ್ಥ ಆಗಿಲ್ಲ, ನಿಮ್ಗೆ ಅರ್ಥ ಆಗ್ತದ? ಯಾಕೆ ಹೇಳ್ತಾ ಇದ್ದೇನೆ? ಕೊಂಡು ಮುಚ್ಚು ಕಂಡುಪಟ್ಟ ಮಾಡಿದ್ದೇನೆ. ಕೊಂಡು ಬಿಟ್ಟು ಮರ್ತೋಗ್ತದೆ. ನೋಡಿಕೊಳ್ಳೋ ವಿಷಯ ಅಂದ್ರೆ ಲೇಖನ ತಾತ್ಪರ್ಯ. ಮದುವೆ ಮದುವೆ ಯಾರಿಗೆ? ಎಂತದ್ದು ವಿಷಯ ಗೊತ್ತಾಗಲಿಲ್ಲ. ನೀ ಹೇಳಿದ್ರಲ್ವಾ ನಮ್ ತಂಗಿಗೆ. ತಂಗಿಗೆ ಮದುವೆಯ? ಯಾರು ಗಂಡು? ಯಾರು ಗಂಡು? ಅದು ಓಲೆ ತಂದು ಓಲೆಕಾರ. ಸಾಕು ಪುಣ್ಯಾತ್ಮ, ನೀವು ಒಂದ್ ಬೇರೆ ಜನ ಸಿಗ್ದೋದ್ ಹೇಳು. ನಗಾಡದಿಲ್ವ ಊರ್ಲೇನ ಹೇಳವ? ಹೋಗಿ ಹೋಗಿ ಒಂದು ಮಂತ್ರಿಗಳ ಮಗಳನ್ನ ಒಬ್ಬ ಓಲಿಕರ್ನಿಗೆ ಕೊಟ್ಟು ಮದುವೆ ಮಾಡೋದು. ಬೇರೆ ಯಾರು ಜನ ಸಿಗ್ಲಿಲ್ವಾ? ಈಗಲ ಅರ್ಥ. ಅದೇ ಮನೆ ಮನೆಗೆ ಓಲೆ ಹಂಚು ಓಲೆಕಾರ ನೋಡಿದ್ರ? ಮತ್ತೆ ಅಲ್ಲಪ್ಪ, ನಮ್ಮನೆ ಮತ್ತೆ ಓಲೆ ತಂದಿದ್ದಾನೆ. ಈಗ ನಿಮ್ಮಲ್ಲಿ ಯಾಕೆ ಹೇಳ್ತೇನೆ, ನೀವು ನಿಮ್ಮ ಧರ್ಮಪತ್ನಿಗೆ ಒಂದ್ ದಿವಸ ಪಾದರಕ್ಷೆ ಒಯ್ದು ಕೊಟ್ಟರೆ ಅಂತ ತಿಳ್ಕೊಳ್ಳಿ, ನೀವು ಪಾದರಕ್ಷೆ ಮಾರುವವರು ಆಗ್ತಾರ? ನೀವು ಮೊದ್ಲಿನ ಮಾತು ಅಂತ ಹೇಳ್ಕೊಂಡೆ ನಮ್ಮನೆಗೆ ಓಲೆ ತಂದ. ಮೊದ್ಲು ನಂತರ ಪ್ರಶ್ನೆ ಮಾಡುವಾಗ ಮೊದಲು ಹೇಳಿದ್ದೆ ಅಂತ ಮಾತು ಓಲೆ ತಂದು ಓಲೆಕಾರ ಅಲ್ಲ, ಧರ್ಮ ಪತ್ನಿಗೆ ಅಂತ ಹೇಳಿದಲ್ಲ. ನಾವು ಯಾರ್ಯಾರಿಗೆಲ್ಲ ಹೆಂಡ್ರಿಗೆಲ್ಲ ಪಾದರಕ್ಷೆ ಕೊಡಿಸುದಿಲ್ವ? ಅವ್ರ ಹತ್ರ ಇಸ್ಕೊಳ್ಳುದಾ? ಆ ಶಬ್ದಕ್ಕೆ ಅರ್ಥ ಅದೇ. ಅದೇಯ ಧರ್ಮ ಪತ್ನಿಗೆ ಮಾತ್ರ ತಗೊಂಡು. ಆದ್ರೆ ಓಲೆ ಅದಲ್ಲ. ಇದು ಇವ್ ನಮ್ಮನೆ ಮತ್ತೆ ತಂದವ. ಇದು ಅವ್ನು ಹೋದ್ನ ಇದ್ದ 420 ಕೊಟ್ಟಲ್ಲಿ ಹಾಕಿದೆ. ಆತ್ಮ ಅವ್ರಿಗೆ ನಿಂದಲ್ವೇನಾ? ಇವತ್ತು ಅವನಿಗೆ ಬಿಟ್ಕೊಟ್ಟಿದೆ. ಹೌದಾ? ಅದ ಇರ್ಲಿ, ಅವನಿಗೆ ಮದುವೆ ಅಂತ ವಿಷಯ ಗೊತ್ತುಂಟಾ? ಹೇಳಿ. ಯಾರು ಅಪ್ಪ ಬರೋದು ಗುಟ್ಟಿದ ಲೇಖನ. ಅವನಿಗೆ ಹೇಳ್ಬೇಕು ಅಂತ ಬರಲೇ ಇಲ್ಲ. ಅವನಿಗೆ ಹೇಳಿದ್ರೆ ಮದುವೆ ಆಗುದಾಯ್ತು ಮತ್ತೆ. ಹೋಗಲ್ಲ ಸಮಸ್ಯೆ. ಅವ ಇಲ್ಲ ಇದ್ದಾನೆ. ಇಲ್ಲ ಇದ್ದಾನೆ. ಇಲ್ಲ ಇದ್ರೆ ಕಾರಣ ಹೇಳು. ಯಾರು ಅವನಿಗೆ ಚಂದ್ರನಾಥ ಬರಲಿ. ಸ್ವಾಮಿ
ನೀವೆಂತ ನಗಾಡಿದ್ರಿ? ನೀ ಎಂತಕ್ಕೆ ನಗಾಡ್ದೆ? ನೀವು ನಗಾಡ್ರಿ ಅಂದ್ರೆ ನಾನು ನಗಾಡ್ದೆ. ನೀ ನಗಾಡ್ದೆ, ನಾನು ನಗಾಡ್ದೆ. ನಾನು ನಗಾಡಿದ್ದು ಅವನಿಗೆ ವಿಷಯ ಗೊತ್ತಿಲ್ಲ ಅಂತ. ನೀ ಹೇಳಿದ್ರೆ ಅಲ್ವೇ ಗೊತ್ತಾಗುದು? ಓಯ್ ನಿಮ್ ಗದ್ದೆ ಯಾಕಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಇಲ್ಲ. ನಿಮ್ಮ ಸುಮ್ಮನೆ ಬಿಡುವ ಪ್ರಶ್ನೆ ಇಲ್ಲ. ಅಂದ್ರೆ ನಿಮ್ಗೊಂದು ಕುಂಟೆ ಕಟ್ಟುವಂತ. ಎಂತ ಹೇಳಿದ್ಯಾ? ಕುಂಟೆ ಕಟ್ಟುವ. ಕುಂಟೆ ಕಟ್ಟು ಅಂದ್ರೆ ಬೇರೆ ಯಾರು ಅಭ್ಯಾಸ ಉಂಟಾನ? ಕಾಳುವರಿಯನ? ಅಲ್ಲ ಮತ್ತೆ ನೀವು ಅವಾಗ ಹೋಗಿ ಹೇಳ್ತಿದ್ರಲ್ಲ, ಬ್ರಾಹ್ಮಣರು ಎಲ್ಲಿ ಹೋಗಿದ್ರು ಒಂದು ಕುಂಟೆ ಕಟ್ಟು ಬಂದ. ಅವಾಗ ಅವಾಗ ಹೇಳಿದ್ದಲ್ಲ, ಅವತ್ತೊಂದು ದಿವಸ ಹೇಳಿದ್ದೆ. ಅದು ಆ ಸಂದರ್ಭ ಆಗಿತ್ತು. ಯಾಕಂದ್ರೆ ಅವರು ಓಡೋಕವ್ರೆ ಆಗಿದ್ರು, ಆದ್ರಿಂದ ಒಂದು ಕುಂಟೆ ಕಟ್ಟು ಬಂದ ಅಂತ ಹೇಳಿದ್ದ. ಮತ್ತೆ ಎಲ್ಲ ಸಂದರ್ಭದಲ್ಲೂ ಒಂದು ಊಟ ಉಂಟು ಈಗ. ಮೊದಲಿಂದ ಒಂದು ಊಟ ಉಂಟು. ಎಂತ ಊಟ? ಎಂತ ಊಟ ಅಂದ್ರೆ ನಿಂಗೆ ಅದಲ್ಲ ಮದುವೆ ಊಟ. ಯಾರಿಗೆ? ಯಾವಾಗ? ಯಾರ್ಯಾರಿಗೂ ಅಲ್ಲ ಪುಣ್ಯಾತ್ಮ, ನಿನಗೆ ಒಂದು ಮದುವೆ ಮಾಡಿ ಒಂದು ಊಟ ಕಳ್ಸು ಅಂತ. ಮತ್ತೆ ಹೆಣ್ಣು ಯಾರು ಹೇಳಿ ಗೊತ್ತಾಗ್ಲಿಲ್ಲ. ಗೊತ್ತಾಯ್ತು. ಯಾಕಂದ್ರೆ ಅಪ್ಪ ಬರ್ದಿದ್ದಲ್ಲ, ಯಾಕಂದ್ರೆ ಗುಟ್ಟಿನಲ್ಲಿ ನಾನು ಓದಿದ್ದು ಗುಟ್ಟಿನಲ್ಲಿ. ಈ ಒಂದು ಗುಟ್ಟಿನಲ್ಲಿ ಮದುವೆ. ಬ್ರಾಹ್ಮಣ್ರೆ ಮಾತೆ ಒಂದಿಲ್ವ ಇಲ್ವಾ? ಎಂತದೇನ ಅನುಮಾನಂ ಪೆದ್ದ ರೋಗಂ. ಇವನಿಗೆ ಅದೇ ಬಂದಿದೆ. ಮೊದಲೆಲ್ಲ ಒಂದು ಪದ್ಧತಿ ಇತ್ತಂತೆ, ಏನು ತಂಗಿ ತೋರಿಸಿ ಅಕ್ಕನ ಮದುವೆ ಮಾಡೋದು. ಈ ಪರಿಸ್ಥಿತಿ ಎಲ್ಲಿ ಬಂದಿದೆ ಗೊತ್ತಾ? ಅದೇ ತಂಗಿ ತೋರಿಸಿ ತಾಯಿ ಮದುವೆ ಮಾಡಿ ತಗೊಂಡೋಗ್ತಾರೆ. ಹೌದಾ? ನಾನಂತ ಸ್ವಾಮಿ ಅನುಮಾನ ಯಾಕೆ ತೋರಿಸುವಲ್ಲ? ತಂಗಿ 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 ಅಲ್ವಾ? ಓ ತಂಗಿ ಅಂತ ಹೇಳು. ಬಿಡಿ ಸೇರ್ಸಿ ಹೇಳ್ದಲ್ಲ. ತಂಗಿ ಆಗೋಯ್ತದು. ತಂಗಿ ಯಾಕೆ ಗೊತ್ತಾಗ್ಲಿಲ್ಲ ಅಣ್ಣ. ಮದುವೆ 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 ಅಣ್ಣ. ಅಣ್ಣ ಇಲ್ಲಿ ಬಾರ. ಹೊತ್ತಿಗೆ ಹೇಗಿದ್ದಾಳ? ಬೆಳ್ಳಿಗಿದ್ದಾಳ, ಕುಳ್ಳಿಗಿದ್ದಾಳ, ಎತ್ತರ ಇದ್ದಾಳ, ಅಥವಾ ಈ ಬಟ್ಟೆ ಹೆಂಡತಿ ತರ ಕರ್ಗಿದ್ದಾಳ? ನನ್ನಂತ ಸುದ್ದಿ ಬರ್ಬೇಡಿ, ನನ್ನಂತ ಸುದ್ದಿ ಬರ್ಬೇಡಿ. ನೀವು ನಿಮ್ಮ ಒಳಗಿನ ವ್ಯವಹಾರಕ್ಕೆ ನನ್ನನ್ನು ದಾರಿ ಮೇಲೆ ಹಾಕ್ಬೇಡಿ. ಬ್ರಾಹ್ಮಣ್ರೆ, ನಾವು ಅನುಮಾನ ಬರ್ತಾವ. ಎಂತದೇನ? ನಿಮ್ಮ ಮನೆಯವ್ರು ಬೆಳ್ಳಗಿದ್ದಳು, ಕರೆ ಹೆಂಡತಿ ಅನ್ನಲ್ಲ ಅಂತ ಕತೆ ಇದೆ. ಕರೆ ಹೆಂಡತಿ ಅನ್ನಲ್ಲ. ಅದ ಮನೆ ದೇವಸ್ಥಾನದ ಪಾತ್ರೆ ತೊಳೆಯೋಳು ಬಾಳು ಬಾವಿ ಕಟ್ಟಿ ನೋಡಿದ್ರಲ್ಲ. ಅವ್ರು ಹೆಂಡತಿ ಅಲ್ಲ, ಮತ್ತೆ ಯಾರು? ಅವ್ರು ಇಟ್ಕೊಂಡಿದ್ದು. ಬ್ರಾಹ್ಮಣ ಎಂತಾಯ್ತು? ಎಂತ ಇಟ್ಕೊಂಡಿದ್ದು ಅಂತಂದ್ರೆ ಅಪಾರ್ಥ ಆಗ್ಲಿಕ್ಕಿಲ್ವೇನ? ಸರಿ ಮಾಡಿ ಪಾತ್ರೆ ತೊಳಿಲಿಕ್ಕೆ ಅದೇ ಅದೇ ನೀವು ಬ್ರಾಹ್ಮಣರ ಬಗ್ಗೆ ತಪ್ಪು ಕೆಲಸಕ್ಕೆ ಜನ ಇಟ್ಕೊಂಡು. ಹೌದಣ್ಣ. ತಂಗಿ ಮದುವೆ ನನಗಲ್ಲ, ಮತ್ತೆ ಯಾರಿಗೆ? ನನಗೊಂದು ಹೊತ್ತಿಗೆ ಬಂದ್ರೆ ಹೊತ್ತಿಗೆ ಕೈಲಿ ಒಂದು ಸೌಟು, ನಿನ್ ಕೈಲಿ ಒಂದು ಸುತ್ತಿಗೆ ಬಿಡಿಸ್ಲಿಕ್ಕೆ ಮತ್ತೆ 4 ಜನ ಅಂಗಲ್ಲ. ಮತ್ತೆ ಇಂಥ ಬ್ರಾಹ್ಮಣರು ಪುರುಷ ನನಗಲ್ಲ ಮದುವೆ. ಮತ್ತೆ ಮದುವೆ ನಿನಗೆ ನಿನಗೆ ಆದ್ರೂ ಇಷ್ಟು ಬೇಗ ಬ್ಯಾಡಿತ್ತು ಏನೋ. ಬ್ರಾಹ್ಮಣ ಇಷ್ಟು ಬೇಗ ಬ್ಯಾಡ ಅಂತ, ಇಷ್ಟು ಬೇಗ ಬ್ಯಾಡಿತ್ತು ಅಂತ ಈಗ ಹೇಳುದ? ಶಿಶಿ ನಿನ್ನಂತ ಹೆಣ್ಮಕ್ಳು ಹೇಳುದೇ ಹಾಗೆ. ಅಪ್ಪ ಅಮ್ಮ ಒಳ್ಳೆ ರೀತಿಯಲ್ಲಿ ಈ ವರ್ಷ ಮಗಳ ಮದುವೆ ಮಾಡ್ತೇನೆ ಅಂತ ಹೇಳೋದು, ಇಲ್ಲ ಇಷ್ಟು ಬೇಗ ಬೇಡ ಅಂತ ಹೇಳೋದು. ಕೆಲವು ದಿವಸದ ನಂತರ ಎಲ್ಲ ಇದ್ಕೊಂಡು ಆ ಅಪ್ಪ ಹಿಂಗೆ ಕಳಿಸೋದು. ಅಪ್ಪ ಹಿಂಗಾಗೋಯ್ತು ಪರಿಸ್ಥಿತಿ, ನಾವು ಮನೆಗೆ ಬರುವುದಾ ಅಥವಾ ಇಲ್ಲ ಎಲ್ಲರೂ ಊರ್ ಮೇಲೆ ತಿರ್ತಾ ಇರೋದು? ಬ್ರಾಹ್ಮಣ್ರೆ ಶಿಶಿ ಹೆಂಗು ತಂಗಿ, ನಿಂಗೊಂದು ವಿಷಯ ಗೊತ್ತಾ? ಏನಣ್ಣ? ಈ ಮದುವೆ ಉಂಟಲ್ಲ, ಮೊದಲೆಲ್ಲ ಶಿಶಿ, ಆಮೇಲೆ ಖುಷಿ ಖುಷಿ. ಅಣ್ಣ ಅದಲ್ಲ ಈಗ ಅಣ್ಣ ಇನ್ನೊಂದು ವಿಚಾರವ. ಮದುವೆ ಏನೋ ಹೌದು, ಅಪ್ಪ ಇವರ ಮನೇಲಿ ಇಲ್ವಲ್ಲ. ಮತ್ತೆ ಒಂದುಂಟು ಕೇಳಿರುವೆ. ಏನಣ್ಣ? ಜ್ಯೇಷ್ಠ ಮಾತ್ರ ಬೇಡ ಬೇಡ ಬೇಡ, ಹೊರದೋ ಶಬ್ದಕ್ಕೆಲ್ಲ ಬಾಯಿ ಹಾಕಿದ್ರೆ ಪಿರ್ಪಿರ್ ಆಗುದೇ. ಸರಿ ಮಾಡಿ. ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ತಕೊಳ್ಳಿ ಕೊಡು ವಿಷಯ. ವಿಷಯ ಅರ್ಥ ಅಂತದೇನ? ಅದೇ ಹಿರಿಯ ಇದು ಮಗ, ಹಿರಿಯ ಅಜ್ಜ ಅಲ್ಲ, ಹಿರಿಯ ಮಗ, ಹಿರಿಯ ಅಣ್ಣ ತಂದೆಗೆ ಸಮಾನ. ಗೊತ್ತಾಯ್ತಾ? ಜ್ಯೇಷ್ಠ ಮಾತ್ರ ಪಿತೃ ಸಮಾನ, ಕಟ್ಬಿಟ್ಟಂ ಕೇಸರಿಬಾತೆ ಸಮಾನ. ಇಷ್ಟು ಒಂದೇ ಬುದ್ಧಿ ಹೇಳಿದ್ರೆ ಯಾವ್ದು ಬರ್ಲಿಲ್ಲ ಇಷ್ಟು. ಬರ್ಲಿಲ್ಲ ಬಿಡು. ಈಗ ಹುಡುಗನ್ ತೋರ್ಸುವ, ಹುಡುಗನ್ ತೋರ್ಸುವ. ತಂಗಿ ಅಣ್ಣ ಇದು ಅರ್ಧ ಸುತ್ತಿರುಗಿ ಹುಡುಗನ್ ನೋಡಿ. ಹೌದಾ? ಹಾ ಅಣ್ಣ ಬಾ ಇಲ್ಲಿ. ನಾನೆಂತ 3ನೇ ಸಂಬಂಧಕ್ಕೆ ಮದುವೆ ಆಗುದಾ? ನೋಡಲ್ಲಿ ನೀನು. ನೀವೆಂತ ಅಲ್ಲಿ ಹೋದದ್ದು? ನೀವೇ ಅಲ್ಲಿ ಹೋಗಿದ್ರೆ ನೀವು ಮಾತಾಡ್ತಾ ಇದ್ರಿ, ಅಲ್ಲಿ ಹೋಗಿ ತಗೊಂಡಪ್ಪ ನಾನು. ಅವ್ನು ನಿಮ್ಮ ನೋಡ್ಕೊಂಡು ಬೇಡ ಅಂತಿದ್ದಲ್ಲ, 3ನೇ ಸಂಬಂಧ ಅಂದು. ಬ್ರಾಹ್ಮಣರೇ ಆಗ್ಲೇ ಬಂದಿದ್ದೆ ನಿಮ್ ಕರ್ದಾಗ. ನನ್ನಿಂದ ಎಂತ ಬಂದಿದ್ದು ಮತ್ತೆ? ನಾನಿದೆ ಇಲ್ಲಿ ಸಿಂಹಾಸನದಲ್ಲೇ ಇದ್ದೆ. ನೋಡು, ನೀವು ಬಹಳ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಹುಡುಗನೇ, ನನ್ನಂತವನು ಅಲ್ಲ. ಹೌದೌದೌದು, ಸ್ವಲ್ಪ ನೋಡ್ತೀವಿ ಎಷ್ಟು ಚಂದ ಇದ್ದಾನೆ ಅಂತ. ನನ್ ಸುದ್ದಿ ಕಲ್ಲಾಕೋ ನೀವು ಅವ್ನು ನೋಡೆ. ನೋಡಿ ಇಲ್ಲಿ, ಎಂತ ನಿಂದ ಗಲಾಟೆ ಮಾಡಿ ನೋಡಿ ನೋಡಿ ಅಲ್ಲಿ ನೀವು. ಇವ್ರ ಮದುವೆ ಆಗುದಾ?
ಪುಣ್ಯಾತ್ಮ ಮದನ ಇಲ್ವಾ ಈಗ ಮತ್ತೊಬ್ರಿಗೆ ಹೇಳ್ಬೇಕಿದ್ರೆ ನಮ್ ಕಾಲ್ ಬಿಡದಲ್ಲಿ ಮತ್ತೆ ಎಷ್ಟು ಸ್ವಚ್ಛ ಉಂಟು ಅಂತ ನಾವು ನೋಡ್ಕೊಳ್ಬೇಕು. ಎಂತಾಯ್ತು ಈಗ? ಈಗ ನನಗೆ ಹೇಳಿದ್ದೇನೆ ನೀರ್ ಹೋಗಿ ಮಾಡ್ದಾಗ ಬಟ್ಟೆ ಸರಿ ಮಾಡ್ತಾ ಇದ್ದೆ, ಅಷ್ಟೊಳಗೆ ತೋರಿಸಿದ್ರಿ ನೀವು. ಅವ್ನು ಬಟ್ಟೆ ಸರಿ ಮಾಡ್ತಾ ಇದ್ದೆ. ಒಂದ್ ಕೂ ಹೊಡಿಬೇಕು ಬೇಡವಾ? ಸಂಗಿ ಈಗ ನೋಡಿ, ಅಲ್ಲಿ ನೋಡು ಅಲ್ಲಿ ನೋಡು. ಈ ಮದುವೆ ನಡೆಯುವುದಿಲ್ಲ. ಎಂತಕ್ಕೇನ? ಅದ್ರ ಒಂದು ದೇವ್ರ ದೊಡ್ಡವ. ಎಂತಕ್ಕೇನ? ಮಾನ ಹೋದ್ರು ಮರ್ಯಾದೆ ಉಳಿದು. ಎಷ್ಟು ದಿವಸ ಅದನ್ನು ಕಾಪಾಡ್ಕೊಂಡಿದ್ದೆ. ಅಂದ್ರೆ ಯಾಕೆ ಅಂತ ಕೇಳಿ, ಹ ಮತ್ತೆಂತಲ್ಲ, ಹ. ನಮ್ ತಂಗಿ ಮದುವೆಗಿಂತ ಮೊದ್ಲೇ ಓಡೋದು. ಮದುವೆ ಆದ್ಮೇಲೆ ಓಡೋಗಿದ್ರೆ ಮತ್ತೆ ಮಾನ ಮರ್ಯಾದೆ ಎರಡು ಹೋಗ್ತಿತ್ತು. ಅಂದ್ರೆ ನಿನ್ನ ಲೆಕ್ಕಾಚಾರದಲ್ಲಿ ಮದುವೆ ಬೇಡ ಅಂತ ಓಡೋದು. ಮದುವೆ ಬೇಡ ಅಂತ ಓಡೋಲ್ಲ. ಅಲ್ಲ ಪುಣ್ಯಾತ್ಮ, ಹ. ಯಾವತ್ತು ಹೆಣ್ಣು ಮಕ್ಕಳು ಹಾಗೆ ಅವ್ರ ಸ್ವಭಾವ. ಮೌನಂ ಸಮ್ಮತಿ ಲಕ್ಷಣಂ. ತಕೊಳ್ಳಿ ಕೊಡು ವಿಷಯ. ಹ ಅಂದ್ರೆ ಒಪ್ಪಿಗೆ ಉಂಟು ಅಂತ ಮುಗುಳ್ನಗೆ ಆಡ್ತಾ ಹೋದ್ರು. ಹೌದಾ? ಹಾಗೆ ತಲೆ ಮಾಡೋದಲ್ಲ, ಒಂದು ಮುಹೂರ್ತ ನೋಡಿ ನೋಡ್ತಾ ಇದ್ದೀನಿ. ನೋಡೋದಲ್ಲ. ಯಾಕಂದ್ರೆ ಅಪ್ಪ ಹೇಳಿದ್ದು ಈಗ ಆಗುದಿಲ್ಲ. ಹ. ಗುಣಿಸಿರೋ ಬರ್ದದ್ದು ಪುತ್ರದಲ್ಲಿ ಬರ್ದು ಗಡ್ಬಿಡಿ 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 ಒಂದು ಮದುವೆ ನಿಮ್ದೇ ನಂಗೆ ಎಷ್ಟು ಕೊಡ್ತೇನೆ ಈಗ? ಕಡೆ ಕೊಡ್ತೆ, ಕಡೆ ಕೊಡ್ತೆ. ಕಡಿಗ ನಂಗೆ ಎಷ್ಟು ಕೊಡ್ತದೆ ಅಂತ ನೋಡಿ ನಿಮ್ಗೆ ಕೊಡ್ತೆ. ಮದುವೆ ಆಗ್ಬೇಕು ಅಂತ ಆದ್ರೆ ಹೆಣ್ಣು 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 ಬೇಕು. ಯಾರಲ್ಲಿ ಹೆಣ್ಣು ಬರಲಿ. ಮಗನ ಇದು ಯಾರಿದು? ಮಗನ ಈಗ ನಾ ಕರ್ದದ್ದಲ್ಲ, ನೀ ಕರ್ದಿದ್ದೆ. ಯಾರು ಗೊತ್ತಾಗಿಲ್ಲ, ಗೊತ್ತಾಗಿಲ್ಲ. ಇದು ನಮ್ಮನೆಯವರು. ಇದು ಎಂತ ನಂಗೆ ಗೊತ್ತಾಗಲ್ಲ. ವಿಷಯ ಗೊತ್ತಾಗಲಿಲ್ಲ. ಪುರೋಹಿತರು ಅಂತ ಹೇಳ್ತೆ. ಅಲ್ಲ ಪುರೋಹಿತರು ಸ್ವಾಮಿ ನೀವ್ ಎಂತ ತಿಳ್ಕೊಂಡಿದ್ದು? ಇದು ನಮ್ಮ ಅರಮನೆಯಲ್ಲಿ ಕೆಲಸಕ್ಕಿದ್ದದ್ದು ಅಂತ, ನಮ್ಮ ಕೆಲಸದವ್ರು ಅಂತ ಹೇಳಿದ್ ನಾನು. ರಸ್ದವರು ಅಂತ ಹೆಣ್ಣು ಬರ್ಲಿಲ್ಲ, ನೀ ಯಾಕೆ ಬಂದೆ? ನಾನು ಹೆಣ್ಣೆ ಅಲ್ವಾ? ಹೌದಾ? ಅಳತೆ ನಮ್ ಪ್ರಶ್ನೆ ಮಾಡ್ಬೇಕಿದ್ರು ಉತ್ತರ ಎಷ್ಟೊತ್ತಿಗೆ ಯಾಕೆ ಬರ್ತಂತ ನಿರೀಕ್ಷೆನೇ ನಾವು ಈ ಸತ್ವ ಪರೀಕ್ಷೆಗೆ ಬೇಕಾ? ಬೇಕಾ? ನಾವ್ ಹೇಳಿದ್ದು ನೀ ಹೆಣ್ಣಲ್ಲ ಅಂತಲ್ಲ, ನೀನಲ್ಲ. ತಂಗಿಯ ಸುಂದರ ಮಾಡಿ ಕರ್ಕೊಂಡು ಬಂದ. ಈಗ ಮೊದಲು ಬೇಕಾಗಿದ್ದು ಮದುವೆಗೆ ಈಗ ಹಾರ. ಹಾರ ನಂಗೆ ಗೊತ್ತಿತ್ತು ನಿಲ್ಸಿದಿಲ್ಲ ಹೇಳಂತ, ಅದಕ್ಕೆ ಬಿಡುತ್ತೆ ನಾನು. ಇದು ಜಂಟಿಯ ಅದೊಂದು ಎಂತ ಈಗ ಇದು ನಮಗೆ ನೀವು ಎರಡು ಹಾರ ನಾನು 4 ಹಾರದೆ. ಅಲ್ಲ ಎರಡು ಇಲ್ಲ ಹಾರ ಉಳಿದಿದ್ದು ಎರಡಲ್ಲ ಹಾರ. ಬಹಳ ಅಲ್ಲ ಇದು ಹೂಮಾಲೆ. ಓ ಹೂವಿನ ಹಾರ, ಹುಳದ ಹಾರ. ನಾ ಹಾರದೆ, ನೀ ಅಂತ ಕರ್ದಿ. ಅಯ್ಯೋ ನಮ್ಮ ಯಜಮಾನ್ರ ಆಡ್ದಾಗ ನಾನು ಆಡೋದೇ ಅಲ್ವಾ? ಅಂದ್ರೆ ಮನೆ ಯಜಮಾನ್ರು ಅಂತ ಹೇಳಿ. ಗೊತ್ತಾಯ್ತು ನಂಗೆ. ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಬಿಟ್ಟ ಸ್ಥಳ ತುಂಬಿಕೊಳ್ಬೇಕು. ಹಾರ ಹಾರ, ಹೂವಿನ ಹಾರ. ಹೂವಿನ ಹಾರ, ಹೂವಿನ ಹಾರ. ಅಂತರ್ಪಟ. ಅಂತರ್ಪಟ ನಿಮ್ದು ಯಜಮಾನಿಕೆ ಅಂದ್ರೆ ನೀವೇ ತರುವುದೇ ಅಲ್ಲ. ಇದು ಗಾಳಿಪಟ. ಅಂತರ್ಪಟ ಅಲ್ಲ ಪಿಟಿ ಪಿಟಿ ಮಾಡ್ತಾರೆ. ಅಂತರ್ಪಟ ಅದು ನಮ್ಗೆ ನಿಮ್ಗೆ ಅಂತರ್ಪಟ ಸಾಕಾಗ್ತದೆ. ಅದು ಇಡ್ಕ ಇದನ್ನ ಇಡ್ಕ ಒಂದ್ ತುದಿ ಇಡ್ಕ. ಈ ತುದಿ ನೀ ಇಡ್ಕ. ಪುರೋಹಿತ್ರೆ, ಇದು ಎಂತಕ್ಕಿದು? ಅಂತರ್ಪಟ ಮದುವೆ ಆಗೋ ಪೂರ್ವದಲ್ಲಿ ಹುಡುಗಿ ಹುಡುಗನ ಮಕ್ಕ ನೋಡಬಾರ್ದು, ಹುಡುಗ ಹುಡುಗಿ ಮಕ್ಕ ನೋಡಬಾರ್ದು. ಯಾವ ಕರ್ಮಕ್ಕೆ ಮದುವೆ? ಮದುವೆ ಅಂತಕ್ಕೆ ಅದಲ್ಲ. ಮೊದಲು ಎಷ್ಟು ಸರಿ ಏನ್ ನೋಡಿದ್ರು ಈಗ ಮದುವೆ ನಡೆಯುವ ಸಂದರ್ಭದಲ್ಲಿ ನೋಡಬಾರ್ದು. ಆಮೇಲೆ ಆಮೇಲೆ ಬಂದ್ರೆ ಪುರುಷತ್ತಿಲ್ಲ ನೋಡ್ತಾರೆ ಅಂತ ಎಂತಾರ ಮಾಡ್ಕೊಳ್ಳಿ. ಎತ್ತು ಏನ್ ಹೇಳ್ತೀರಾ? ಹುಡುಗಿ ಹೊರಗೆ ಇಲ್ಲ ಒಳಗೆ ಭಟ್ರೆ. ಹುಡುಗಿ ಹೊರಗೆ ಇಲ್ಲ ಹುಡುಗಿ ಹೊರಗೆ ಇಲ್ಲ ಭಟ್ರೆ. ಇಲ್ಲ ಬಿಟ್ಟ ಇಲ್ಲ ಬಿಟ್ರೆ ಅಂದ್ರೆ ನಾ ಇಷ್ಟು ಸಹ ಮೊದಲು ಮಾಡ್ತಿದ್ದೆ ಸುಳ್ಳ. ಇಲ್ಲ ಭಟ್ರೆ ನಾನು ಮತ್ತೆ ನೀನೇ ಹೇಳ. ಅಲ್ಲ ಇದು ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ
ಇಷ್ಟು ಯಾಕೆ ಹೌದಾನೆ? ಅಲ್ಲ ಭಟ್ರೆ ನಾನೇ ಸ್ವಲ್ಪ ಅಲಂಕಾರ ಮಾಡ್ಕೊಂಡು ಬಂದಿದ್ದು ನಾನು ಜೊತೆಗೆ ನಾನಲ್ಲ. ಅಲ್ಲ ನಮ್ ತಂಗಿ ನಿಮ್ಗೆ ಗೊತ್ತುಂಟಾ? ಅಲ್ಲ ಹುಡುಗಿ ಹೊರಗೆ ಅನ್ನೋದು ನಂಗೆ ಗೊತ್ತುಂಟಲ್ಲ. ಅಂದ್ರೆ ಮದುವೆ ಮಾಡಿಸಿದ್ ನೀವು. ಹೌದು. ಎಂತ ವಿಷಯ ಗೊತ್ತಾಗ್ಲಿಲ್ಲ ನಂಗೀಗ. ಇಷ್ಟ ಅಂದ್ರೆ ಹಾ. ಈ ತೆರೆವಲ್ಲಿ ಹಿಡ್ಕೊಳ್ತೇವೆ ಹೌದಾ? ಹಾ. ಅದ್ರ ಹೊರಗಡೆ ಹಾ. ಹುಡುಗಿ ಮತ್ತೆ ಒಳಗ್ ಹುಡುಗ. ಹಾ. ನಿಮ್ ಮಾತಾಡೋ ಬಾಯಲ್ಲಿ ಸರಿ ಹೇಳಿ. ಇಷ್ಟ ತನಕ ಹೇಳಿದ್ದು ಅದ್ರಲ್ಲೇ. ಹೆಸರು ಅಂದ್ರೆ ಈಗ. ಪುರೋಹಿತ್ರೆ, ಮದುವೆ ಆಯ್ತಾ? ಮಾಲಾರ್ಪಣೆ ಅಷ್ಟೇ ಆಗಿದ್ದೀಗ? ಆಗಿದ್ದು ಮದುವೆ ಅನ್ನೋದು ಇನ್ನೂ ಉಂಟು. ನಂಗೆ ಗೊತ್ತಿಲ್ಲಲ್ಲ, ಒಂದು ಆಗ್ಲಿಲ್ಲ ಇನ್ನು. ಹೌದೌದು. ತಾಳಿ ತಾಳಿ ತಾಳಿ. ತಾಳಿ ಅಪ್ಪ ಹೇಳಿದಂತದ್ದು ಗರ್ಭಿಣಿಯಲ್ಲಿ ಮದುವೆ ಮಾಡಿದ ಬಂದು ನೋಡಿದ್ರು ಕೂಡ. ಮತ್ತೆ ಅದನ್ನೇ ಹೇಳ್ಬೇಡ. ಹಾ. ಇದು ಮಂಗಲಸೂತ್ರ. ಓ ಕರಿಮಾಣಿ. ಮಾಣಿ ಅಲ್ಲ ಮಣಿ. ಹಾ. ಹಾ. ಕೊಡು 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 ಕೊಡು. ಓಯ್ ನಾನು ಕರಿಮಣಿ ಕೊಡಿ, ಯಾರು ಮದುವೆ ಮುಗಿಸ್ಕೊಡ್ತೇನೆ. ನಂಗೆ ಇವತ್ತು ಗರ್ಭಿಣಿಲ್ಲ ಎಲ್ಲ ಹೆಚ್ಚು ಕಮ್ಮಿ. ಬರೀ ಕರಿಮಣಿ ಒಂದು ಬರೋದಿಲ್ಲ. ಹಾ. ಹಾ. ಬುಡದಲ್ಲಿ ಕಳಚಿಟ್ಟದ್ದೆಲ್ಲ ಬರ್ತದೆ. ಹಂಗಂತದೆ. ಮತ್ತಿನೆಂತದ್ದು? ಎಂತಾಯ್ತು ಈಗ? ಮತ್ತೆ ಹೋಗಿ ಹೋಗಿ ಅವ್ರ ಹತ್ರ ಕರಿಮಣಿ ಕೊಡಿ ಅಂತಂದ್ರೆ ಅವ್ರಿಗೆ ಕಟ್ಕೊಂಡದ್ ಮುಚ್ಕೊಡೋದ? ಭಟ್ರೆ ಆಯ್ತಲ್ಲ? ಅಲ್ಲಿ ವಿಷಯ ನಾವಿದೆ, ಸುಮ್ಮನೆ ಇಲ್ಲ ಮಾರ್ರೆ. ನಮ್ಗಾಗತ್ತೆ ಈಗ ಕರಿಮಣಿ ಇದೆ, ಗರ್ಭಿಣಿ ಇರುತ್ತಲ್ಲ. ಹಾ. ಕರಿಮಣಿ ಹಾ. ಅವ್ರು ಬಿಚ್ಚಿಕೊಡುವುದಲ್ಲ, ಹಾ. ನೀನು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿದ್ದು. ನಾನ್ ನಿಮ್ಮ ಯಜಮಾನಿಗೆ ಅಂತ ಹೇಳಿದೆ, ಎಲ್ಲ ನಿಮ್ಗೆ ಇವತ್ತು ನಂಗೆ ಎಂತ ಉಂಟು ಮನೆ ಬಾರ ಮರೆ ನಿಮ್ಮಂತವ್ರ ಯಜಮಾನಿಕೆ ನಮ್ ಕೈ ಅಲ್ಲುಂಟಾ? ಇಲ್ಲೇ ಉಂಟಾ? ನೀವು ಅಲ್ಲೇ ಸಕ್ಕುದು ಯಾಕೆ? ಇಲ್ಲೇ ಸಿಕ್ಕೋದಂತಂದ್ರೆ ಅನಿವಾರ್ಯ ಪರಿಸ್ಥಿತಿ ಅಲ್ಲ, ಅನಿವಾರ್ಯ ಪರಿಸ್ಥಿತಿ. ಹಾ. ಪುರೋಹಿತ್ರೆ, ನಂಗೊಂದು ಅನುಮಾನ ಉಂಟು. ಎಂತದೇನು? ಇದು ಈ ಕರಿಮಣಿ ಮಾಲೀಕ ಯಾರು? ಹ್ಮ್. ಈ ಕರಿಮಣಿ ಮಾಲೀಕ ಯಾರು? ನೋಡುವ ಕಟ್ಟುವವ್ರು ಯಾರು ನೋಡು. ಹಾಗ ಇದು ಕೊಟ್ಟುದ ಶಿಕ್ಷುದ? ಕೊಟ್ಟುದ ಶಿಕ್ಷುದ? ಇದು ಶಿಕ್ಷುದು. ಅದು ಒಂದು ನನ್ನ ಮರ್ಯಾದೆ ಉಳಿಸಿದ್ರಲ್ಲ. ಏನಾದ್ರು ಕರಿಮಣಿ ಇಲ್ಲದಿದ್ರೆ ಮದುವೆ ಆಗ್ತಿರಲಿಲ್ಲ. ಎಂತೆಂತ ಸಂದರ್ಭದಲ್ಲಿ ಯಾರ್ಯಾರ್ದೆಲ್ಲ ಉಳಿಸಿದೀವಿ, ನಿನ್ನೊಂದು ಹೆಚ್ಚನ. ಅದಕ್ಕೆ ನೀವು ನಡ್ಕೊಂಡಿದ್ದ ಇರ್ಲಿ, ಯಾರಾದ್ರೂ ಒಂದು 5 ಜನ ಮುತ್ತೈದೆಯರು ಬಂದು ಈ ಮಾಂಗಲ್ಯವನ್ನು ಮುಟ್ಟಿ. ಒಂದು 3 ಜನ ಇದ್ದಾರೆ ಸುಳ್ಳೆ. ಯಾಕೆ ಭಟ್ರೆ? ಅವಳು ಮುಟ್ಲಿಕ್ಕೆ ಬಂದ್ರೆ ಎಂತ ಹೇಳೋದು? ನಾನ್ ಮುಟ್ಟಬಾರ್ದು? ನೀ ಬಂದ್ಯಾ? ಹೌದು. ನಿಂಗ್ ಕೆಳಗೂ ಇಲ್ಲ ಮ್ಯಾಲೂ ಇಲ್ಲ. ಯಾಕೆ ಸಿಸಿ ಅಣ್ಣ ಎಂತದ್ದು ನೀವು? ಸರಿ ನೋಡಿರ್ರಿ ಬ್ರಾಹ್ಮಣ್ರೆ, ನೀವು ನಂಗೆ ಸುರಿ ಮಾಡಿ ಅಲ್ಲ. ಹೆಣ್ಣಾದವಳಿಗೆ ಹಾ. 5 ಮುತ್ತುಗಳನ್ನ ಹಾ. ಸೇರಿಸಿ ಮುತ್ತೈದೆ ಅಂತ ಹೇಳ್ತಾರೆ. ಹಾ. 5 ಮುತ್ತು ಅಂದ್ರೆ ಯಾವ್ದು ಅಂತ ಗೊತ್ತುಂಟಾ? ಇಲ್ಲ ಭಟ್ರೆ. ಅವಳು ಬೇರೆ ತಗೊಂಡ್ಲೆ. ನಿನಗೆ ಈಗ ಸದ್ಯದ ಮಟ್ಟಿಗಿದ್ದದ್ದು 3 ಮುತ್ತು, ಹಾ. ಇನ್ನೂ 2 ಆಗಬೇಕು. ಆದ್ಮೇಲೆ ಹೇಳುತ್ತೆ ಅದು ಯಾವ್ದು ಅಂತ. ಈ ವರ್ಷ ಮಳೆಗಾಲಕ್ಕೆ ನಮ್ಮ ಮನೆ ಒಂದು ಬರ್ತದೆ ಭಟ್ರೆ. ಬ್ರಾಹ್ಮಣ್ರೆ, ಮುಂದೆ ಬರ್ತದಂತೆ. ಅವಳಿಗೆ ಬಹುತೇಕ ಯಾಕೆ ಗೊತ್ತಾಯ್ತು ನಂಗೆ. ಯಾಕೆ ಹೇಳಿ? ಎಂತಕ್ಕೇನೆ? ಅವಳಿಗೆ ಮದುವೆ ಒಂದಾಗ್ಲಿಲ್ಲ. ಅದರಿಂದ ಅದು ಎರಡು ಸಿಗ್ಲಿಲ್ಲ. ಅಲ್ಲ, ನೀವ್ ಹೇಳಿದ ಬಾಕಿ ಎಲ್ಲ ಆಗಿದೆ ಅಂತಾನ? ಮದ್ವೆ ಒಂದಾಗಿಲ್ಲ ಅಂದ್ರೆ? ಅಂದ್ರೆ ಆ ಸಂಭಾಷಣೆ ಬೇಡ. ನಿಶ್ಚಿತಾರ್ಥ ಆಗಿದೆ ಅಂತ. ಓ ಹೀಗೆ. ಅದನ್ನ ಹಾಗೆ ಮದುವೆ ಅನ್ನೋದು ಗೊತ್ತುಂಟು, ನಿಂಗೆ ಮಾಂಗಲ್ಯ ಮತ್ತೆ ಇದು ಇಲ್ಲ. ಮದುವೆ ಅನ್ನೋದು ಗೊತ್ತುಂಟು, ಗಂಡ ಯಾರು ಅಂತ ಗೊತ್ತಾಗ್ಲಿಲ್ಲ. ಇದು ಎಂತ ಹೇಳಿದಾಗೈತೆ ನಿಮ್ಗ? ನಿಶ್ಚಿತಾರ್ಥ ಆಗಿದೆ, ಹುಡುಗನು ಗೊತ್ತುಂಟು. ಹೌದಾ? ಹಾ. ಅದು ನಿಂಗೆ ಗೊತ್ತುಂಟು, ನಂಗೆ ಗೊತ್ತಿಲ್ಲ. ಹಾ. ಇರ್ಲಿ, ನೀವು ಅಲ್ಲಿ ನಿಮ್ಮ ಮಂಗಲ ಸೂತ್ರವನ್ನ ಮುಟ್ಟುಕೊಳ್ಳಿ. ನಿಮ್ಮ ಆಶೀರ್ವಾದ ಇಲ್ಲಿ ಸಿಗ್ತದೆ ಅಂತ ನಾವು ತಿಳ್ಕೊಂಡು ಇಲ್ಲಿ ಕಟ್ಟುತ್ತೇವೆ. ಮಂಗಲ್ಯಂ ತಂತು ನಾನೇನ ನಮ್ಮ ಜೀವನ ಹೇತುನಾ ಪಂಚರುದ್ರಾಣಿ ಶುಭಗೆ ತಮ್ಮ ಜೀವನ ಶರಣದ ತಮ್ಮ. ಇಲ್ಲಿ ಕಡಿಗೆ ಹೋಗ್ಕೊಳ್ಳೋಣ. ಈಗ ಮಂಗಲ್ಯ ಕಟ್ಟಿದಾಗ ಆಯ್ತು. ಅದು ಮದುವೆ ಮುಗಿತು. ಮುಗಿಲಿಲ್ಲ, ಇನ್ನೂ ಉಂಟು. ಹಾ. ಸುಳ್ಳಲ್ಲ, ಹಿಂಗ್ ಬೇಡ. ಸಿಸಿ, ಅಣ್ಣ ಭಟ್ರೆ, ಅದು ನೀವು ಮಾಡಿ ಬನ್ನಿ. ನೀವು ಮಾಡಿ ಬನ್ನಿ. ಸಖಿ ಕೇಳಿ ಅದು ಹೋಗಿ. ಎಲ್ಲರೂ ನಾನು ಕಳಿಸ್ತಾ. ಬ್ರಾಹ್ಮಣ್ರೆ, ಬ್ರಾಹ್ಮಣ್ರೆ, ಹೀಗಂದ್ರೆ ಎಲ್ಲರೂ ಯಾರು ಬ- ಅದೇ ನೀವು ಬಂದು ಮಾಡಿ ಬನ್ನಿ ನೀವು. ಅಲ್ಲ, ಈ ಸ್ಥಳದಲ್ಲಿ ಅವ್ರಿಗಂತೂ ಅರ್ಥ ಆಗ್ಲಿಲ್ಲ. ಪುಣ್ಯಾತ್ಮ ನೀನೇ ಬೇಡ. ನಾನು ಅಲ್ಲಿ ಹೋಗಿ ಇದು ಮಾಡ್ಬಿಡ್ತೆ. ಮಾರಾಯ, ನಿಮ್ಗೆ ಆ ಪೂಜೆ ಅನ್ನೋದು ಆ ಸಂಸ್ಕಾರವೇ ಇಲ್ವೇ ಹೇಗೆ? ಯಾಕೆ ಭಟ್ರೆ? ಇಲ್ವಾ ಇಲ್ವಾ ನೀನ್ ಇಲ್ವಾ? ಅವಳ ಬಲಗೈಯನ್ನು ನಿನ್ ಬಲಗೈಯಲ್ಲಿ ಹಿಡ್ಕ. ನೀವು ಇದನ್ನ ಹಾಗೆ ಇದನ್ನ ನೀವು ಮಾತಾಡೋ ಬಯಲು ಹೇಳಿ. ಇದು ನೀವು ಮಾತಾಡೋ ಬಯಲು ಸರಿ ಹೇಳಿ. ಇಷ್ಟೋ ತನಕ ಅದ್ರಲ್ಲೇ
ಈಗ ಸಪ್ತ ಪೂಜೆ ಬನ್ನಿ. ಧರ್ಮೇಶ ಧರ್ಮೇಶ ಅರ್ಥೇಶ ಅರ್ಥೇಶ ಕಾಮೇಶ ಕಾಮೇಶ. ಜ್ಯೋತಿಷರ. ಮದುವೆ ಆದದ್ದು ಅರ್ಧ ಹೌದು. ನೀವ್ ಸುತ್ತಿರ್ಬೋದು ಯಾಕ? ನೀವು ತಿಳ್ತದ ನಿನ್ನ ಹತ್ರ ಬರ್ಲಿಕ್ಕೆ ಹೇಳಿದ್ನಾನ? ಬರ್ಬಾರ್ದು ಅಂತಾನೂ ಹೇಳಿಲ್ಲ ನಾನು. ಬರ್ಲಿಕ್ಕೆ ಹೇಳಿದ್ನಾನ? ಹಾಗಾದ್ರೆ ಸುಮ್ಮನೆ ನಿಂತ್ರ ಮತ್ತೆ ಉಳುಕು ಇಟ್ಕೊಂಡು ಸುತ್ತಿ ಇರ್ಬೋದು ಅಂತ ನಾನ್ ಹೀಗ್ ಮಾಡ್ತಾ ಇದ್ನಲ್ಲ. ಸತ್ಯ ಹೇಳು. ಸತ್ಯ ಹೇಳು. ಇದ್ರ ಒಳಗೆ ಎಲ್ಲೆಲ್ಲಿ ಕೈ ಇಟ್ಕೊಂಡು ಸುತ್ತಿದೆ? ಸತ್ಯವೇ ನಮ್ಮ ತಾಯಿ ತಿಂದೆ. ಆಯ್ತು, ಒಂದಲ್ಲ ಒಂದು ಸದೆ ಬದುಕು ಮಾಡ್ತೇಳಿ. ಅದಲ್ಲ, ಸತ್ಯವೇ ನಮ್ಮ ಆ ತಾಯಿ ತಂದೆ. ಹಾ. ಕಾಮೇಶ ಕಾಮೇಶ. ಕಾಮೇಶ ರಾಮೇ ನಾತಿ ಕರಿತರು ಎಂಬುವ. ಆರತಿ ಆರತಿ ಮಂಗಳಾರತಿ. ವಧುವರರ ಮುಖಕ್ಕೊಂದು ಮಂಗಳಾರತಿ ಹಾಕು. ಹಾ, ನಿಮ್ ಮುಖಕ್ಕೊಂದು ಮಂಗಳಾರತಿ ಎತ್ತಬೇಕು. ಅವ್ರ ಮುಖಕ್ಕೊಂದು ಮಂಗಳಾರತಿ. ಆರತಿ ಬೆಳಗಿದಳು ಮಣಿ ಪೀಠದಲ್ಲಿ ರಾಜದಿ ರಾಜ ಶ್ರೀಚಂದ್ರನಾಥ ಕುಳಿರಲು ಎಡಬಾಗದಿ ವಿಷಯ ಕುಳಿರಲು ಈಗ ಮಂಗಳಾರತಿ ಕಾರ್ಯಕ್ರಮ ಮುಗಿತು. ಈಗ ಅಲ್ಲಾರು ಹೇಳ್ತಾ ಇದ್ದಾರೆ, ಪುರೋಹಿತರಿಂದ ಅದಿಯಾ ಗಡ್ಬಿಡಿಯಾ ನೀವಂತ ಮದುವೆ ಕಾಣಲಿಲ್ವ ಎಂತದ ಮರ್ರೆ? ಇಲ್ಲ, ಒಂದೇ ಮದುವೆ ಆಯ್ತು ಇವತ್ತೆ. ಅಲ್ಲಿ ಯಾರು ಹೇಳ್ತಾ ಇದ್ದಾರೆ, ಪುರೋಹಿತರಿಂದ ವಧುವರರಿಗೆ ಉಡುಗೊರೆ ಹುಡುಗರಿ ಮಾಡ್ತಾರೆ. ಏನ್ ಮಾಡಿ ಸಾಯುವಳು? ನಾನು ಅಲ್ಲಿಂದ ಇಲ್ಲಿ ಬರುವಕ್ಕಿದ್ರು ಹಾ. ನನಗೆ ಮದುವೆ ಆಗ್ತದೆ ಅಂತ ಗೊತ್ತಿಲ್ಲ. ಹಾ, ಆ ಕಲಿಪಲ್ಕನಲ್ಲಿ ಬಂದವರೇ ಅಲ್ಲ ನೀವು. ಆ ಪರಿಕಲ್ಪನೆ. ಹಾ, ಈಗಾದ್ರೂ ನನಗ್ ಮದುವೆ ಆದದ್ದಲ್ಲ, ಹಾ. ಮದುವೆ ನಡೆದದ್ದು. ಹಾ, ಬರುವಾಗ ಏನೂ ತರ್ಲಿಲ್ಲ. ಹಾ. ಏನ್ ಮಾಡುವ? ಎಂತವ್ರು ಸುಧಾರಿಸಿ ಬ್ರಹ್ಮಪ್ರಸಾದ. ಆದ್ರೂ ಬ್ರಹ್ಮಪ್ರಸಾದ ಹಾ, ಹಾ, ಆಗಬೇಕು. ಹಾ. ಶಾಸ್ತ್ರಕ್ಕೂ ಸಂಪ್ರದಾಯವನ್ನ ಮೀರಬಾರ್ದು ಹಾ, ನಾವು. ನಡೆದಾಡುವ ದೇವರು ಅಂದ್ರೆ ಬ್ರಾಹ್ಮಣರು. ಹಾ. ಹಾಗೆ ನಿಮ್ಮ ಒಂದು ಆಶೀರ್ವಾದ ಬೇಕೇ ಬೇಕು. ಅಂದ್ರೆ ಬ್ರಾಹ್ಮಣರ ಮನೆ ಇರ್ಲಿಕ್ಕೆ ಬಿಡ್ಬೇಡಿ ನೀವು. ನಡೆದಂತ ಇರ್ಲಿ ಅಂತ. ಊರ್ ಮೇಲೆ ತಿರುಗ್ತಾನೆ ಇರ್ಬೇಕು. ಇದೆಂತ ಇದು? ಇದು ಅಪ್ಪಯ್ಯ ಕೊಟ್ಟು ಬಟ್ಟೆ. ಹಾ, ಅದನ್ನ ತಗೊಂಡೋದು ಅರ್ಥದ ಮೇಲಿಟ್ಟೆ. ಹಾ. ಅದ್ರ ಆಗಿದ್ದದ್ದು ಸಾವಿರಾರು ಹೊಟ್ಟೆ. ಹಾ. ಆದ್ರೂ ಶಾಸ್ತ್ರಕ್ಕೂ ಸಂಪ್ರದಾಯಕ್ಕೂ ಮೀರಬಾರ್ದು ಅಂತ ಆದ್ರೆ ವಧುವರರಿಗೆ ಬ್ರಾಹ್ಮಣರಿಂದ ಬ್ರಹ್ಮಪ್ರಸಾದ. ಹೇಳೋದ್ಯಾ? ಆಯ್ತಾ? ಇದು ಮೊದ್ಲು ಹೇಳಿದವ್ರ ಮಾತ್ರ ಕೇಳ್ದೆ ನೀನು. ಹಂಗೀಗ ಅಂತ ಕೇಳ್ತಾರ ಇಲ್ಲ? ನಿಮ್ ಕೆಲವೆಲ್ಲ ಕಿವಿಯಲ್ಲಿ ಗಾಳಿ ಹೋಗುದಿಲ್ಲ ಕೆಲವು ಸರಿ ಅಲ್ಲ. ಎಂತ ಐತಿ ಈಗ? ಅವ್ರು ಮತ್ತೆ ಹೇಳ್ತಾ ಇದ್ದದ್ದೆಂತದ್ದು, ವಧುವರರಿಂದ ಬ್ರಾಹ್ಮಣರಿಗೂ ಉಡುಗೊರೆ ಆಗ್ಬೇಕು ಅಂತ ಹೇಳಿ. ಆಶೀರ್ವಾದ ಪಡಿಲಿಕ್ಕೆ. ಹೌದು. ಹಾ, ಹಾ. ಮರ್ಸ್ 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 ಓಯ್, ಮರ್ಸ್ 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 ಬೇಗ ಬೇಗ ಬರ್ರಿ, ಬೇಗ ಬರ್ರಿ. ನೀವೇ ಅಲ್ಲ, ಗಡಿಬಿಡಿಯಲ್ಲಿ ಮದುವೆ ಅಲ್ಲ, ಅವ್ರ ಹತ್ರನೇ ಎಂತ ಇಲ್ಲ. ಅವ್ರ ಹತ್ರನೇ ಎಂತ ಇಲ್ಲ. ಎಂತ ಇಲ್ಲ ಅಂದ್ರೆ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ. ಅಲ್ಲ, ಅವ್ರ ಹತ್ರ ಇರ್ಬೇಕು ಅಂತಲ್ಲ ಯಜಮಾನ ಮನುಷ್ಯ ನೀನು. ಹೌದಾ? ಈಗ ಅಲ್ಲಿ ಹೋಗಿ ಬರ್ತಂದ್ರೆ ಅಪಾಯ ಬಂದು ಗೊತ್ತಲ್ಲ ನಿಮ್ಗೆ ಬಂದು ಮಹಾರಾಯ ಬೇಡ. ಹಾ. ಈಗ ಕೊಟ್ಟದ್ದೇ ಉಂಟಲ್ಲ, ಕೊಟ್ಟದ್ದೇ ಉಂಟಲ್ಲ, ಅದೇ ಯಥಾಸ್ಥಾನಕ್ಕೆ ವಧುವರರಿಂದ ಅದೇ ಇದ್ದವ್ರು ಮೂರವ್ರು ಕದ್ದವ್ರು ಯಾರು ಗೊತ್ತಾಗ್ತದೆ ಈಗ. ಹೊಟ್ಟೆ ಸಾಕು. ಸಾಮಾನ್ಯ ಹಾ, ನೋಡು, ಕೊನೆದ್ರು ಇದ್ರು ಈ ನಮ್ಗೆ ಪರಿಸ್ಥಿತಿ ಆದ್ಯ ಅಂತ. ಅದೇ ಎಲ್ಲ ಭಟ್ರ ಆಶೀರ್ವಾದ. ಭಟ್ರೆ, ಆಶೀರ್ವಾದ ಇನ್ನು ಮಾಡ್ಲೇ ಇಲ್ಲ, ಕಾರ್ಯಕ್ರಮಕ್ಕೆ ಇನ್ನು ಬರ್ಲೇ ಇಲ್ಲ. ಆದ್ರೂ ಅವಳು ಆದ್ರೂ ಏನಾದ್ರು ಗುಟ್ಟಲ್ಲಿ ಮತ್ತೊಂದು ಆಶೀರ್ವಾದ ಮಾಡಿದ್ರ? ಎಂತಪ್ಪ ನೀವಿಬ್ರು ಒಟ್ಟಿಗಿದ್ರಿ. ಅವ್ಳು ಹೇಳ್ತಾ ಇದ್ಲಲ್ಲ, ಗೊತ್ತಾಯ್ತು ನಂಗೆ, ಮುಂದೆ ಬರ್ತದೆ ಮುಂದೆ ಬರ್ತದೆ. ಓ, ಎಷ್ಟೆಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಹಾ, ಸಂದರ್ಭಕ್ಕೆ ಈಗ ಹಾ, ಅದು ಇಷ್ಟು ಬೇಗ ಮುಂದೆ ಬಂತಲ್ಲ. ಇಲ್ವಾ? ಇದು ವಿಷಯ ಮತ್ತೆಂತದ್ದು ಅಲ್ಲ. ಇಷ್ಟೊತ್ತಿಗೆ ಹೀಗಾಗ್ಲಿಕ್ಕೆ ಕಾರಣ ನಾ ಕೊಟ್ಟದ್ದೇ ಒಳಗೆ ಇಟ್ಕೊಂಡದ್ದು. ಓ, ನಿಮ್ದು ಹೊಟ್ಟೆ ಒಳಗುಂಟು, ನಿಮ್ದು ಹೊಟ್ಟೆ ಒಳಗುಂಟು. ಹೊಟ್ಟೆ ಒಳಗುಂಟು. ಹೊರಗಾಕಿ, ತೆಗಿಲಿಕ್ಕೆ ಮೊದ್ಲು ಹೊರಗಾಕ್ಲಿಕ್ಕೆ. ಹೊರಗೆ ಹಾಕಿ. ಬ್ರಾಹ್ಮಣದೊಂದು ಹೊರಗಾಕಿ. ನೀನು ಬ್ರಾಹ್ಮಣ ಸಾಮಾನ್ಯ ಹಾಕಿ ಇಟ್ಕೊಂಡಿದ್ದು ಹೊರಗಾಕಿ. ನೋಡಿದ್ಯಾ? ಅದಿನ್ನು 7 ಕೆರೆಯಲ್ಲಿ ತೊಳೆದ್ರು ಶುದ್ಧ ಅದು ಶುದ್ಧ ಆಗ್ಲಿಕ್ಕೆ ಇನ್ನು ಗಂಗಾ ಜಲ ಹಾಕಿ. ಹೌದಪ್ಪ, ಹೌದು. ಅದು ಒಂದೊಂದು ಶುದ್ಧಿ ಮಾಡಿ ನಿಮ್ಮ ಹತ್ರ ಸ್ಥಾನ ಇರ್ಲಿ. ಹಾ. ವಧುವರರಿಂದ ಬ್ರಾಹ್ಮಣರಿಗೆ ಯಥಾಸ್ಥಾನಕ್ಕೆ ಇರ್ಲಿ, ಮೇಲೆ ಇರ್ತವೆ. ಸುವಾಸನೆ.
ಈಗ ಇನ್ನು ಮುಂದಿನ ಕಾರ್ಯಕ್ರಮ ಉಂಟು. ಹೆಣ್ಣನ್ನು ಒಪ್ಪಿಸಿಕೊಡುವಂತಹ ಶಾಸ್ತ್ರ ಉಂಟು. ಏನ್? ಮೊದಲು ನಮಸ್ಕಾರ. ಬ್ರಾಹ್ಮಣರಿಗೆ ನಮೋ ನಮಃ. ನೂರ್ಕಾಲ ಬದುಕಿ ನೂರಾರು ಮಕ್ಕಳಿಗೆ ತಂದೆ ತಾಯಿ ಆಗುವಂತ ಯೋಗ ಭಾಗ್ಯ ಕರುಣಿಸಲಿ ದೇವರು ಅಂತ ಅವರು ಪ್ರಾರ್ಥನೆ ಮಾಡ್ಕೊಳ್ಳೋದು. ಇಂಥ ಶಿಷ್ಯ ಈಗಿನ ಶಿಷ್ಯ ಮತ್ತೆ 100 ಮಕ್ಕಳಿಗೆ ಎಂತ ಬಿಟ್ರೆ ಅಂದ್ರೆ ಅವ್ರು ಹೇಳಿದ ಮಾತು ಗೊತ್ತಾಯ್ತು ನಿಮ್ಗೆ. ಯೋಗ ಇರ್ಲಿ, ನಾವು ಹೇಳ್ದಾಗೆ ಎಲ್ಲ ನಡೆಸ್ಕೊಡ್ಬೇಕು ಅಂತಲ್ಲ. 100ಕ್ಕೆ ಪ್ರಯತ್ನ ಪಟ್ಟಲ್ಲಿ 3 ಕನಿಷ್ಠ ಪಕ್ಷ ಜವಾಬ್ದಾರಿ ಅಂತ ಹೇಳಿದೆ. ಅಣ್ಣನಿಗೊಂದು ನಮಸ್ಕಾರ ಮಾಡಿ. ಮಾವಯ್ಯ ಅಣ್ಣ ನಮೋ ನಮಃ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಇದು ಸುಳ್ಳಲ್ಲ, ಮತ್ತೆ ಯಾರನ್ನ ಹುಡ್ಕ್ಲಿಕ್ಕೆ ಹೊರಟೇನೆ ಈಗ. ಎಂತ ಈಗ ನಿಮ್ಗಾಗಿ ಒಂದ್ ದೊಡ್ಡ ಶಬ್ದ ಗೊತ್ತಾಗಿದೆ. ಅಲ್ಲ ಗೊತ್ತಾಯ್ತು, ಅದ್ರನ್ನ ದೊಡ್ಡ ಶಬ್ದ ಉಂಟು ಅಂತ ಯಾವ್ಯಾವಾಗೆಲ್ಲ ಹೇಳುದಲ್ಲ. ಎಂತಾಯ್ತು ಈಗ ಈಗ ನಡೆದದ್ದೆಂತದ್ದು ಮದುವೆ ಮತ್ತೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ಇರುತ್ತೆ ಅಂತಂದ್ರೆ ಮತ್ತೊಂದು ಮದುವೆ ಮಾಡ್ಬೇಕು ಅಂತ ಆಲೋಚನೆ. ಈ ವರ್ಷ ಕಲ್ಯಾಣ ಮದುವೆ ಎರಡು ಒಂದೇಯಾ? ಅದು ಯಾವತ್ತೂ ಹಾಗೆ. ಹಾಗಿದ್ರೆ ಶುಭ 100 ಕರೆ ಚಂದ ಮಾಡಿ. ನೀವ್ ಮಧ್ಯೆ ತಗ, ನೀವ್ ಮಧ್ಯೆ ತಗೊಳ್ಳಿ. ಕೊಡಿ ನಂಗೂ ಅದೇ ಬೇಕಿತ್ತು. ನಾ ಕೊಡುದಲ್ಲ, ನೀನ್ ತಗೊಳ್ಬೇಕು ಅಂತ ಹೇಳಿದ್ದು. ಮಧ್ಯೆ ವಾರ ಹಾಗೆ ನಾ ಎಂತದ್ದು ಅಂತ. ನೀನ್ ಈ ಕಡೆ ಬರ, ನೀ ಆಚೆ ಕೂತು. ಈಗ ಭಾವನ ಬಲಗೈಯನ್ನ ಹಿಡ್ಕೊಂಡು ನಿನ್ನ ತಂಗಿಯ ಬಲಗೈಯನ್ನ ಅವನ ಕೈ ಮೇಲೆ ಇಡು. ಒಳ್ಳೆ ರೀತಿಯಲ್ಲಿ ಅಣ್ಣನಾಗಿ 4 ಮಾತಾಡಿ ಹೆಣ್ಣನ್ನ ಒಪ್ಪಿಸಿಕೊಡು, ತಂಗಿಯನ್ನ ಒಪ್ಪಿಸಿಕೊಡು. ಬ್ರಾಹ್ಮಣ್ರೆ ನೀವು ಮುದ್ದೆ ಮಾತಾಡ್ಬೇಡಿ. ಎಂತಕ್ಕೇನ ನಾನೀಗ ಬಾವಂತಕ್ಕಂತ ಇದ್ದೆ. ಗೊತ್ತಾಯ್ತ? ಎಲ್ಲ ಬ್ರಾಹ್ಮಣ್ರೆ ಭಾವನೆ. ಹಾ ಆಯ್ತು, ಹೆಂಗಾರು ಮಾತಾಡು. ಯಾವ್ದಾರು ಒಂದ್ ಸಮಾಧಾನ ಮಾಡಿ. ಮಗನ ಎಂತ ಬ್ರಾಹ್ಮಣ ನಿನ್ನ ವಿಚಾರ ಏನು ಎತ್ತ ಅಂತ ನಂಗೆ ಗೊತ್ತುಂಟು ಪೂರ್ಣ ಪ್ರಮಾಣದಲ್ಲಿ. ಇವಳು ಕಥೆ ಒಂದು ಎಂತ ಕೇಳ. ನಿನ್ನೆಂತ ಅಲ್ಲ, ಈ ಸಂದರ್ಭದಲ್ಲಿ ನಿನ್ ಕಡೆಯವ್ರು ಯಾರು ಹೋದ್ರ ನಿನಗೆ ಈ ವಿಷಯ ತಿಳಿತ? ಅಲ್ಲ, ನಮ್ಮ ಯಜಮಾನ್ರು ಅಳ್ತಾ ಇದ್ರಲ್ವಾ, ಯಜಮಾನ್ರು ಅನ್ನ ಕೊಟ್ಟ ಯಜಮಾನ್ರು ಅವತ್ತು ಹೆಚ್ಚಾಯ್ತಾ? ಸ್ವಲ್ಪ ನಗಾಡ್ತಾಳ. ನೀನೇ ಅವಳತ್ತ ಕುತ್ಕೊಂಡ್ರೆ ಅವಳನ್ನ ಅಲ್ಲಿ ಹೋಗಿ ಸಂಸಾರ ಮಾಡೋದು ಹೆಂಗ? ನಗಾಡ್ತಾ? ತಡಿಯ ಈಗ ನಿಂಗಂತ ಆಯ್ತು. ನೀ ಇದೇ ರೀತಿಯಲ್ಲಿ ನಿಮ್ಮ ವರ್ತನೆ ಆಯ್ತು ಅಂತ ಆದ್ರೆ ಮತ್ತಾರಾದ್ರೂ ಹಿಡ್ಕೊಂಡು ಹೋಗ್ಲಿಕ್ಕಿದ್ದಾರೆ. ನಮ್ಮ ಯಜಮಾನ್ರನ್ನ ಹಿಡ್ಕೊಂಡು ಹೋದ್ರೆ ನಾನು ಅವ್ರ ಜೊತೆಗೆ ಹೋಗ್ತೇನಲ್ಲ. ಗೊತ್ತಾಯ್ತು, ನೀನ್ ಯಜಮಾನ್ರು ಅಂತ ಹೇಳಿದ ನಂಗೆ ಗೊತ್ತಾಯ್ತು. ಏ ಮಗನ, ಓ ಕುಮಾರ ನೋಡು, ಮೊದ್ಲಿಂದ ಅಡ್ಡಿಲ್ಲ, ಈಗಿಂದ ನಗಾಡ್ದು ಹೊಡೆದ ಸರಿ ಮಧ್ಯ ಮಾಡಿ ನಾಳೆ ಮಾತು. ಬಾವಯ್ಯ, ನಮ್ ತಂಗಿಯನ್ನ ಎಲ್ಲಿ ಕೆಳಗಿಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೋ, ಮೇಲಿಟ್ರೆ ಇರುವೆ ಕಚ್ಕೊಂಡು ಹೋಗ್ತದೋ ಅಂತ ಹಾಕಿದ್ದೇವೆ. ಅಂತ ಕೆಳಗಿಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೋ, ಮೇಲಿಟ್ರೆ ಇರುವೆ ಕಚ್ಕೊಂಡು ಹೋಗ್ತದೋ. ಅದ ಇರುವೆ ಮರ ಹತ್ಲಿಕ್ಕೆ ಶುರು ಮಾಡಿದ್ದೆ ಅವಾಗ. ಕೆಳಗಿಟ್ರೆ ಇರುವೆ ಕಚ್ಕೊಂಡು ಹೋಗ್ತದೆ, ಮೇಲಿಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೆ. ಕೆಳಗಿಟ್ರೆ ಇರುವೆ ಕಚ್ಕೊಂಡು ಹೋಗ್ತದೋ, ಮೇಲಿಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೋ ಎನ್ನುವ ಹಾಗೆ ಗಿಳಿ ಹಾಗೆ ಸಾಕಿ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಸರಿ, ಅಂದ್ರೆ ನೀವು ಗಿಡಗಳ ಹೇಳುವುದ? ನೀವು ಹಾಗೆ ಹೇಳಿಲ್ಲ, ಬಾಯ್ ಬಿಟ್ಟು ಇದು ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ನಮ್ ತಂಗಿಯನ್ನು ಸರಿ ನೋಡ್ಕೊಳ್ಳಿ. ಸರಿ ತಂಗಿ ಅಣ್ಣ, ಒಂದೇ ಮಾತು ಹೇಳ, ನೀನಿಲ್ಲದ ಈ ಮನೆ, ಹುಳ ಇಲ್ಲದ ಜೇನು, ಬೀಜ ಇಲ್ಲದ ಹಣ್ಣು. ಎಂತ ಸಾಹಿತ್ಯ ಮಾರ, ಯಾವ ಹಣ್ಣು ಬೀಜ ಎಂತ ಸಾಹಿತ್ಯ. ತಂಗಿ ಹೋದ ಮನೆಯಲ್ಲಿ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಯಾವ ಕಾರಣಕ್ಕೂ ಸಹಿಸ್ಕೊಳ್ಬೇಡ, ಓಡ್ ಬಂದ್ಬಿಡು ತಂಗಿ, ಓಡ್ ಬಂದ್ಬಿಡು. ಮತ್ತೆ ಕಳ್ಸುದಂತ ತಂಗಿ ಮದುವೆ ಮಾಡಿ. ಕಷ್ಟ ಬರ್ಲಿ ಸುಖ ಬರ್ಲಿ ನೀನು ಮತ್ತೆ ತಲೆಬಿಸಿ ಮಾಡ್ಕೊಳ್ಬೇಡ. ಅದಕ್ಕೆ ಬೇಗ ಅಪ್ಪನ ಮನೆಗೆ ಓಡ್ಬೋದು. ಕಷ್ಟವೋ ಸುಖವೋ ಗಂಡನೇ ಮನೆಯೇ ಸರ್ವಸ್ವ ಎಂದು ತಿಳಿದು ಅಲ್ಲಿಯೇ ಬಾಳ್ವೆ ಮಾಡು ಅಂತ ಹೇಳಿ ಕಳಿಸ್ಬೇಕು. ಅಲ್ಲಿಯೇ ಬಾಳ್ವೆ ಮಾಡು. ಆಯ್ತು, ಇನ್ನು ಮುಂದಿನ ಕಾರ್ಯಕ್ರಮಗಳು ಹಲವಾರು ಉಂಟು. ಹೊರಗಡೆ ಕೋಣೆ ಬಿಟ್ಟು ಬರೋದು ಬೇಡ, ಅಲ್ಲೇ ಉಂಟು. ಅರ್ಧ
ಮಾಡ್ಲಿಕ್ಕೆ ಬೇಕಾದಷ್ಟು ಗೊತ್ತುಂಟು ನಿನಗೆ, ಬೇಕಾದ ಒಂದು ಮಾಡೋದಿಲ್ಲ. ಎಂತಾಯ್ತು? ಹಾ? ಇಲ್ಲಿಯವರೆಗಿನ ಕಾರ್ಯಕ್ರಮದ ಮಂತ್ರಾಕ್ಷತೆ ನಾನು ಬರುವುದಾ? ವ್ಯವಸ್ಥೆ ಮಾಡು. ಮರೆ ಎಷ್ಟು ಬ್ಯಾಗ್ ಒಳಗೆ ಕಳಿಸ್ತೀನಿ ಹೇಳಿ ಆಲೋಚನೆ ಮಾಡ್ತಾ ಇದ್ದೇನೆ. ಇಲ್ಲಿವರೆಗಿನ ಮಂತ್ರಾಕ್ಷತೆ ಅಂತ ಮಾಡುವಲ್ಲ. ಹಾ ಬ್ರಾಹ್ಮಣರೇ, ಯಾಕಂದ್ರೆ ಕಡೆಗೆ ಒಂದೇ ಸರಿ ವಜ್ಜೆ ಹೋಗ್ತದೆ. ಹಾಗೆ ಹಾಗೆ ಯಾರಲ್ಲಿ ಹಾ ಬ್ರಾಹ್ಮಣರು ಬರ್ತಾ ಇದ್ದಾರೆ, ಮುಷ್ಟಿ ಬಿಗಿದು ಕೊಡಿ. ನೋಡು, ಮೊದ್ಲು ಕಾಲೊಂದೇ ಸರಿ ಇಲ್ಲ, ಇನ್ನು ನೀನಾದ್ರೂ ಮುಷ್ಟಿ ಪ್ರಯೋಗ ಮಾಡಿದ್ರೆ ಬೆನ್ನು ಸರಿ ಇರುವುದಿಲ್ಲ. ಎಂತ ಹೇಳಿದ್ ನೀವು? ಮುಷ್ಟಿ ಹಾಗಲ್ಲ, ಲೆಕ್ಕ ಮಾಡೋದು ಬೇಡ, ಮುಷ್ಟಿ ಬಾಚಿ ಕೊಡಿ. ಹಾ ಕಡಿಮೆ ಬಿತ್ತು ಅಂತ ಹೇಳ್ತಾ ಇದ್ದೆ. ಅವ್ರು ಗೋಣಿನ ಕಡಿಮೆ ಬಿತ್ತ. ಹಾ. ಇದು ಹಿಂದ್ಗಡೆ ಅಪ್ಪಯ್ಯ ಹೋಗುದಿಟ್ಟಂತ ಕೊಪ್ಪರಿಗೆ ಉಂಟು, ಆ ಕೊಪ್ಪರಿಗೆ ಕಿತ್ತು ಅದನ್ನು ಹಂಚಿಬಿಡಿ. ಹಾಗೆ ಬ್ರಾಹ್ಮಣರು ಬರ್ತಾರೆ, ಹೊಂಡೆ ಕೊಡ್ತಾರೆ, ಮಣ್ಣಾಕ್ ಮುಚ್ಚಿಬಿಡಿ. ಕಾಲ ಬಿಸಿ ಇಲ್ಲ, ಮನೆಗೆ ಹೋಗು ಕೆಲಸ ಇಲ್ಲ, ನಿಮ್ಮ ಹೊಂಡಕ್ಕೆ ಅತ್ಲಗೆ ಮುಗಿಸಿಬಿಡು ಅಂತ. ಎಂತ ಬ್ರಾಹ್ಮಣರೇ, ಮತ್ತೆ ಎಂತ ಬ್ರಾಹ್ಮಣರ ಕೊಪ್ಪರಿಗೆ ಕಿತ್ತಾಗಲು ಹೊಂಡೆ ಬೀಳ್ತದೆ. ಬೀಳ್ತದೆ. ಬ್ರಾಹ್ಮಣರು ಬಂದ್ರೆ ಎಲ್ಲಾರು ಬಿದ್ದಾರು, ಹೊಂಡಕ್ ಮಣ್ಣಾಕ್ ಮುಚ್ಚಿಬಿಡಿ ಅಂತಿದ್ದ ನಾನು. ಹಾಗೆ ಹಾ. ನಾವು ತಿರುಗಾಡುವ ಆದ್ರೂ ಕಡಿಮೆ ಬಿತ್ತಂತೆ. ಹಾ. ಆ ಕೊಪ್ಪರಿಗೆ ಮಾರಿ ಹಂಚಿಬಿಡಿ. ತಲೆ ಬಿಸಿ ಇಲ್ಲ. ಸರಿ. ಆಯ್ತು, ಎಲ್ಲ ವ್ಯವಸ್ಥೆ ಮಂತ್ರಿಗಳು ಅವಸರವಾಗಿ ನಾನು ಹೊರಟಿದ್ದು ನಿಂತ ವೇಳೆಯಲ್ಲಿ ನಾನು ಅವಸರದಲ್ಲಿ ಹೊರಟದ್ದು. ಎಲ್ಲಿ ಹೋದದ್ದು? ನಾನು ಹೊರಟದ್ದು ಮನೆಗೆ, ಬಂದದ್ದು ನಿಮ್ಮ ಮನೆಯಿಂದವ. ನಮ್ಮ ಮನೆಯಿಂದ ಬಂದಿದ್ದೀರಿ? ಹೌದು. ಯಾವ ಕಾರಣ? ನಿಮ್ಮನೆ ಮದುವೆ ಆಯ್ತಲ್ಲ. ಮದುವೆ? ಹಾ, ಯಾರ ಮದುವೆ? ನಿಮ್ಮ ಮಗಳ ಮದುವೆ. ನನ್ನ ಮಗಳ ಮದುವೆ? ಹೌದು. ಯಾರಿಗೆ? ನೀವೇ ಕಳಿಸಿಕೊಟ್ಟಿದ್ರಲ್ಲ ಚಂದ್ರಹಾಸ ಅನ್ನುವನಿಗೆ ನಿಮ್ಮ ಮಗಳು ಕೊಟ್ಟು ಮದುವೆ. ನನ್ನ ಮಗನಾಗಿ ಹುಟ್ಟಿದೆಯಲ್ಲ ಪ್ರಶ್ನ, ಇನ್ನು ಮುಖವನ್ನು